ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ವಿಕಾಸ್, ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ನೀವು ನೋಡ್ತಿರೋದು ಇನ್ಫಾರ್ಮೇಟಿವ್ ನಾದೇನ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಈಗ ತುಂಬ ಜನ ಸೆಲ್ಫ್ ಸ್ಟಡಿ ಮೂಲಕ ಪ್ರಿಪೇರ್ ಆಗ್ತಿರ್ತಾರೆ ನೀಟ್ 2025ಗೆ. ಅವ್ರಿಗೆ ತುಂಬ ವಿಷಯಗಳು ಗೊತ್ತಿರಲ್ಲ. ಲೈಕ್ FSTs ಎಷ್ಟು ಅಟೆಂಡ್ ಮಾಡಬೇಕು, FSTs ಯಾವಾಗ ಅಟೆಂಡ್ ಮಾಡಬೇಕು, ಎಷ್ಟು ಅಟೆಂಡ್ ಮಾಡಿದ್ರೆ ಎಕ್ಸಾಮಲ್ಲಿ ಹೋಗಿ ಕೂತ್ಕೊಂಡಾಗ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಅದೆಲ್ಲ ಈ ಸೆಲ್ಫ್ ಸ್ಟಡಿ ಮಾಡೋರಿಗೆ ಒಂದು ಸ್ವಲ್ಪ ಕಮ್ಮಿ ಗೊತ್ತಿರಲ್ಲ. ತುಂಬ ಏನು ಗೊತ್ತಿರಲ್ಲ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿರುತ್ತೆ ಬಟ್ ಕಮ್ಮಿ ಗೊತ್ತಿರುತ್ತೆ. ಬಟ್ ಕೋಚಿಂಗ್ ಸೆಂಟ್ರಲ್ಲಿ ಯಾರು ಇರ್ತಾರೆ ಅಂದರೆ ಅವ್ರಿಗೆ ಪ್ರತಿಯೊಂದು ಅವ್ರ ಗೈಡೆನ್ಸ್ ಮೇಲೆ ನಡೀತಾ ಇರುತ್ತೆ. ಸೊ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಸ್ವಲ್ಪ ಕೋಚಿಂಗ್ ಸೆಂಟರ್ಗಳು ಸ್ಟೂಡೆಂಟ್ ಕಾನ್ಫಿಡೆನ್ಸ್ ಲೆವೆಲ್ನ ಕೆಳಗಡೆ ಇಳಿಸಿರುತ್ತೆ. ಲೈಕ್ ಇನ್ನೂ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲದೆ ಇರ್ಬೋದು. ಆ ರೀತಿ ಪ್ರತಿಯೊಂದು ಏನಾದರೂ ನಡೆದಿರುತ್ತಲ್ಲ ಕೋಚಿಂಗ್ ಸೆಂಟ್ರಲ್ಲಿ. ಸೊ ಆ ಟೈಮಲ್ಲಿ ಅವ್ರ ಸ್ಟೂಡೆಂಟ್ಸ್ಗಳು ಈಗ ಯೂಟ್ಯೂಬ್ ಈ ರೀತಿ ಹೊರಗಡೆ ವೀಡಿಯೋಸ್ನ ಪ್ರಿಫರ್ ಮಾಡ್ತಾ ಇರ್ತಾರೆ. ಸೊ ದಟ್ ಯಾವ ರೀತಿ ಏನೇನು ಅಟೆಂಡ್ ಮಾಡಬೇಕು ಏನು ಪ್ರತಿಯೊಂದು ತಿಳ್ಕೊಳ್ಳೋಕ್ಕೋಸ್ಕರ. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂದು ನೀವು FSTs ಅಂದರೆ ಫುಲ್ ಸಿಲೆಬಸ್ ಟೆಸ್ಟ್, ಮಾಕ್ ಟೆಸ್ಟ್ ಇಲ್ಲ ಪಾರ್ಟ್ ಟೆಸ್ಟ್ ಯಾವಾಗ ಅಟೆಂಡ್ ಮಾಡಬೇಕು, FSTs ಅಟೆಂಡ್ ಮಾಡೋಕ್ಕೂ ಮುಂಚೆ ಪಾರ್ಟ್ ಟೆಸ್ಟ್ಗಳು ಅಟೆಂಡ್ ಮಾಡಬೇಕಾ, ಎಷ್ಟು ಅಟೆಂಡ್ ಮಾಡಬೇಕು, ಯಾವ ರೀತಿ ಅಟೆಂಡ್ ಮಾಡಬೇಕು, ಮತ್ತು FSTಸು ಎಷ್ಟು ಅಟೆಂಡ್ ಮಾಡಿದ್ರೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. FSTs ಮಧ್ಯೆ FSTs ಮಧ್ಯೆ ಎಷ್ಟು ದಿನ ಗ್ಯಾಪ್ ತೊಗೊಂಡ್ರೆ ನಮಗೆ ಪ್ರಿಪ್ರೇಷನ್ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಪ್ರಿಪರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಪೂರಾ ವಿಡಿಯೋ ನೋಡಿ. ಈಗ ಈ ವಿಡಿಯೋ ನೋಡೋಷ್ಟರಲ್ಲಿ ಇವತ್ತು ಡೇಟ್ ಬಂದು Feb 10, ಬಟ್ ನೀವು ವಿಡಿಯೋ ನೋಡೋಷ್ಟರಲ್ಲಿ ಅರೌಂಡ್ February 15 ಆಗೋಗಿರುತ್ತೆ. ಇರಲಿ, ನೋ ವರಿ. ಈ 15 ಫೆಬ್ರಿಂದ ಮಾರ್ಚ್ ಸ್ಟಾರ್ಟಿಂಗ್ವರೆಗೆ ನಿಮ್ಮ ಸಿಲೆಬಸ್ ಏನಿದೆ, ಏನೇನೆಲ್ಲ ಸಿಲೆಬಸ್ ನಿಮಗೆ ಲೈಕ್ ಕಾನ್ಫಿಡೆನ್ಸ್ ಲೆವೆಲ್ ಕೆಳಗಡೆ ಇಳಿಸೋಂಥ ಟಾಪಿಕ್ಸ್ ಆಗಿರ್ಬೋದು, ನೀವು ಅನ್ಕವರ್ಡ್ ಟಾಪಿಕ್ಸ್ ಒಂದ್ಸರಿನೂ ಮುಟ್ಟೇ ಇಲ್ಲ ಆ ಟಾಪಿಕ್ನ, ಆ ರೀತಿ ಟಾಪಿಕ್ಸ್ ಆಗಿರ್ಬೋದು, ಏನೇ ಇರಲಿ ಅದೆಲ್ಲ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಈ 15 to 20 ಡೇಸಲ್ಲಿ. ಯಾಕೆ ಅಂದರೆ ಲೈಕ್ ಆಫ್ಟರ್ 20 ಡೇಸ್ ನೀವು ಹೊಸ ಟಾಪಿಕ್ಗಳನ್ನ ಏನು ಓದಬಾರ್ದು. ಲೈಕ್ ರಿವಿಷನ್ ಅನ್ನೋದು ಸ್ಟಾರ್ಟ್ ಆಗಬೇಕು. ಪ್ರತಿಯೊಂದು ರಿವಿಷನ್ ಅಷ್ಟೇ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈಗ ನೀವು ಏನೇನು ನೀವು ಟಚ್ ಮಾಡಿಲ್ಲ ಅಂತ ಅಂದ್ಕೊಂಡಿರ್ಬೋದು, ಆ ರೀತಿ ಪ್ರತಿಯೊಂದು ಟಾಪಿಕ್ಸ್ ಏನೇನಿದೆ ಅದೆಲ್ಲನೂ ಇವಾಗ ಕವರ್ ಮಾಡ್ಕೊಡಿ. ಓಕೆ, ನೆಕ್ಸ್ಟು ಈ ಕವರ್ ಆಗಿರೋರು ಈಗ ಸಿಲೆಬಸ್ ಎಲ್ಲ ಮುಗ್ದೋಗೈತೆ, ಇವಾಗಲೇ ಸಿಲೆಬಸ್ ಎಲ್ಲ ಮುಗ್ದೋಗೈತೆ. ಏನಾದರೂ ಸಿಲೆಬಸ್ ಮುಗ್ದೋಗೈತೆ ಅಂದರೆ ಇವತ್ತಿಂದನೇ ನೀವು FST ಸ್ಟಾರ್ಟ್ ಮಾಡಿ. ಅಂದರೆ ಮಾರ್ಚ್ 1 ನೀವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿರಬೇಕು. ಪಾರ್ಟ್ ಟೆಸ್ಟ್ಗಳನ್ನ ಬಿಗಿನ್ ಮಾಡಬೇಕಾಗುತ್ತೆ. ಓಕೆ, ಕಂಪ್ಲೀಟ್ ಆಗಿದ್ರೆ ಇವತ್ತಿಂದನೇ ಬಿಗಿನ್ ಮಾಡಿ, ಕಂಪ್ಲೀಟ್ ಆಗಿಲ್ಲ ಅಂದರೆ ಮಾರ್ಚ್ 1 ಬಿಗಿನ್ ಮಾಡಿ. ಪಾರ್ಟ್ ಟೆಸ್ಟ್ಗಳು ಅಂದರೆ ಲೈಕ್ ಅರೌಂಡ್ 5 ಡೇಸ್ ಮ್ಯಾಕ್ಸಿಮಮ್ ಗ್ಯಾಪ್ ಕೊಡ್ಕೋಬೋದು. 5 days to 7 days ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ತುಂಬ ಟೈಮ್ ಕಮ್ಮಿ ಇರೋದ್ರಿಂದ ಮ್ಯಾಕ್ಸಿಮಮ್ 5 days ಕೊಡಿ. ಓಕೆ, 5 days 4 days ಕೊಡಿ ಮ್ಯಾಕ್ಸಿಮಮ್. ಏನು ಮಾಡಬೇಕು ಅಂದರೆ ಪೂರಾ ಸಿಲೆಬಸ್ ಏನಿದೆ 11th 12th, 11th 2 ಭಾಗ ಮಾಡಿ, 12th 2 ಭಾಗ ಮಾಡಿ. 11th ಒಂದು ಭಾಗನ ಅಂದರೆ ಲೈಕ್ ಈವನ್ ಕೆಮಿಸ್ಟ್ರಿನೂ ಭಾಗ ಮಾಡಿರಬೇಕು, ಫಿಸಿಕ್ಸ್ನೂ ಭಾಗ ಮಾಡಿರಬೇಕು, ಬಯಾಲಜಿನೂ ಭಾಗ ಮಾಡಿರಬೇಕು. ಫಸ್ಟ್ ಪಾರ್ಟ್ ಅದಷ್ಟೇ ಅಟೆಂಡ್ ಮಾಡಬೇಕು. ಅಂದರೆ 4 ಪಾರ್ಟ್ ಟೆಸ್ಟ್ ಇರುತ್ತೆ. 4 ಪಾರ್ಟ್ ಟೆಸ್ಟ್ನು 5 ದಿನ 4 ದಿನ ಗ್ಯಾಪ್ ಕೊಟ್ಕೊಂಡು ಒಂದು 15-20 ದಿನದಲ್ಲಿ ನೀವು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಪಾರ್ಟ್ ಟೆಸ್ಟ್ ಆಯಿತು. ಪಾರ್ಟ್ ಟೆಸ್ಟ್ಗಳಿಗೆ ನೀವು ಟೆಸ್ಟ್ ಸೀರೀಸ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು. ಸಿಗುತ್ತೆ, ಒಂದು ಸ್ವಲ್ಪ ಸರ್ಚ್ ಮಾಡಿ. ಇವನ್ ನನಗೇನಾದರೂ ಸಿಕ್ಕಿದ್ರೆ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಪಾರ್ಟ್ ಟೆಸ್ಟು ಅಂದರೆ ಬೇರೆ ಕೋಚಿಂಗ್ ಸೆಂಟರ್ಸ್ ಆಗಿರ್ಬೋದು, ಅದನ್ನೇ ಹಾಕಿರ್ತೀನಿ. ನಾನು ಓನಾಗಿ ಪ್ರಿಪೇರ್ ಮಾಡೋದು ಅದೆಲ್ಲ ಮಾಡೋಕ್ಕಾಗಲ್ಲ. ಓಕೆ, ನನಗೆ ಸಿಕ್ಕಿರೋದು ನಾನು ಹಾಕ್ತೀನಿ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ಈಗ 4 ಪಾರ್ಟ್ ಟೆಸ್ಟ್ ಅಟೆಂಡ್ ಮಾಡೋದು ಅದಾದಮೇಲೆ 20 ದಿನ ಆಯಿತಾ, ಮಾರ್ಚ್ 20 ಬಂತು. ನಿಮ್ಮ ಹತ್ರ 40 ದಿನ ಗ್ಯಾಪ್ ಸಿಗುತ್ತೆ ಎಕ್ಸಾಮ್ಗೆ. ಓಕೆ, 40 ದಿನ ಗ್ಯಾಪ್. 40 ದಿನ ಗ್ಯಾಪಲ್ಲಿ ಏನು ಮಾಡಬೇಕು? ಆ 40 ದಿನ ಗ್ಯಾಪಲ್ಲಿ FST ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಬಂದು ಒಂದು 20 ದಿನ, 40 ದಿನದಲ್ಲಿ 20 ದಿನ ಏನು ಮಾಡಬೇಕು? ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ FSTs ಹಾಕಬೇಕು. ಅಂದರೆ ಫುಲ್ ಸಿಲೆಬಸ್ ಟೆಸ್ಟ್ಗಳು. ಏನಕ್ಕೆ ಒಂದಿನ ಬಿಟ್ಟು ಒಂದಿನ ಮಾಡಬೇಕು ಅಂದರೆ ಲೈಕ್ ಒಂದಿನ ಫುಲ್ಲು ರಿವಿಷನ್ ಮಾಡಬೇಕು. ನಿಮ್ದು ಏನೇನು ಸಿಲೆಬಸ್ ನೀವು ಎಷ್ಟೆಷ್ಟು ಕವರ್ ಮಾಡೋಕ್ಕಾಗುತ್ತೆ ಪ್ರತಿಯೊಂದು ಕವರ್ ಮಾಡಿ. ಅದ್ರ ನೆಕ್ಸ್ಟ್ ದಿನ ಎಕ್ಸಾಮ್ ಬರೀಬೇಕು. 3 ಗಂಟೆ ಟೈಮ್ ಹಿಡಿಯುತ್ತೆ. 3 ಗಂಟೆ ಟೈಮ್ ಹಿಡಿದ ಮೇಲೆ ಲೈಕ್ ಈಗ ನೀವು ಟೈಮಿಂಗ್ಸ್ನು ಸಹ ಈಗಲೇ ಮೇಂಟೈನ್ ಮಾಡ್ಕೋಬೇಕು. ಲೈಕ್ 2 to 3 4 5 2 to 5 ಎಕ್ಸಾಮ್ ಅಟೆಂಡ್ ಮಾಡಬೇಕು. ಓಕೆ, 2 to 5 ಎಕ್ಸಾಮ್ ಅಟೆಂಡ್ ಮಾಡಬೇಕು. ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, OMR ಶೀಟ್ಗಳು ತೊಗೊಂಡು ಇಟ್ಕೊಂಡಿರಿ. ಅದರಲ್ಲೇ ನೀವು ಬಬಲಿಂಗ್ ಎಲ್ಲ ನೀವು ಈಗಲೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದರೆ ಬಬಲಿಂಗ್ ಮಿಸ್ಟೇಕ್ಗಳು ತುಂಬ ಆಗುತ್ತೆ. ಓಕೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಈಗ 2 to 5 ಎಕ್ಸಾಮ್ ಬರ್ದಾಯ್ತಾ, ಅದಾದಮೇಲೆ ರಿವಿಷನ್ ಅಲ್ಲ, ಆ ಪೇಪರಲ್ಲಿ ಏನೇನು ಡಿಫಿಕಲ್ಟ್ಸ್ ಇತ್ತು, ಏನೇನು ಕ್ವಶನ್ಸ್ ತಪ್ಪಾಗಿತ್ತು ಅದನ್ನ ಬರೆಯೋದು ಒಂದು ಬುಕ್ಕಲ್ಲಿ. ಅದು 5 to 6 7 8. ಓಕೆ, ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡೋದು ಪ್ರತಿಯೊಂದು. ಅಂದರೆ ಏನಾದರೂ ಲಾಸ್ಟ್ ಡೇ ಕವರ್ ಆಗಿಲ್ಲ ಅನ್ನೋದನ್ನ ಮತ್ತೆ ಕವರ್ ಮಾಡೋದು, ಮತ್ತೆ ಎಕ್ಸಾಮ್ ಬರೆಯೋದು. ಹಾಗೆ 20 ಡೇಸ್ 10 FSTs ಹಾಕೋದು. ಅದು ನೆಕ್ಸ್ಟ್ ಮತ್ತೆ ಕಂಟಿನ್ಯೂಸ್ FSTs ಹಾಕೋದು, 20 FSTs. ಓಕೆ, ಡೈಲಿ FSTs ಹಾಕೋದು, ಅದನ್ನ ಅನಲೈಸ್ ಮಾಡೋದು,
ಅದನ್ನ ಏನೇನು ತಪ್ಪಿದೆ ಅದು ಎಕ್ಸಾಮ್ ಅಂದರೆ ಒಂದು ಬುಕ್ಕಲ್ಲಿ ಬರೆಯೋದು, ಅದನ್ನ ಸ್ವಲ್ಪ ದಿನ ಆದಮೇಲೆ ಯಾವಾಗಾದರೂ ಸಂಡೇ ಗಿಂಡೇ ಸಿಕ್ತು ಅಂದರೆ ಒಂದು ಸ್ವಲ್ಪ ರಿವೈಸ್ ಮಾಡೋದು ಅಷ್ಟೇ. ಹಾಗೆ ಮಾಡ್ತಾ 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 ಮೇ 1 ಬಂದ್ಬಿಡುತ್ತೆ. ಮೇ 1 5 ಅಂದರೆ 4th ಎಕ್ಸಾಮ್ ಇರೋದ್ರಿಂದ ಒಂದು ಬರೀ ರಿವಿಷನ್ ಮಾಡಬೇಕು. 1 to 4th ಫುಲ್ ರಿವಿಷನ್. ಲೈಕ್ ನೀವು ಏನೇನು ಬರ್ದಿದ್ದೀರಾ ತಪ್ಪು ಕ್ವಶನ್ಸ್ನ ಅದನ್ನ ರಿವೈಸ್ ಮಾಡಿ ಎಕ್ಸಾಮ್ ಬರೆಯೋದು. ಇಷ್ಟು ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ ಮಾಡಿರೋವಂಥದ್ದು, ಅಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನೀವು ಫಾಲೋ ಮಾಡಿ. ಏನಾದರೂ ನಿಮ್ಮ ಕೋಚಿಂಗ್ ಸೆಂಟರ್ ಏನಾದರೂ ಸರಿ ಇಲ್ಲ ನೀವು ಕೋಚಿಂಗ್ ಸೆಂಟ್ರಲ್ಲಿ ಇಲ್ಲ, ನೀವು ಸಪ್ರೇಟಾಗಿ ವೀಡಿಯೋಸ್ ನೋಡಿ ಪ್ರಿಪೇರ್ ಆಗ್ತಾ ಇದ್ದೀನಿ ನೀಟ್ಗೆ, ಆ ರೀತಿ ಇದ್ದರೆ ಈ ರೀತಿ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಓಕೆ, ಅರೌಂಡ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕನ್ನಡ ಕಂಟೆಂಟ್ಗಳು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಕರ್ನಾಟಕದವರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನೀವು ಮಾಡೇ ಮಾಡ್ತೀರಾ ಅಂತ ನನಗೆ ಅನಿಸುತ್ತೆ, ಕಾನ್ಫಿಡೆನ್ಸ್ ಇದೆ. ಓಕೆ, ಬಾಯ್.